ಅತ್ಯಂತ ಪ್ರಮುಖ ದಿನ ಬಳಕೆಯ ವಾಕ್ಯಗಳಲ್ಲಿ ಇವತ್ತು ನಾವು 6ನೇ ದಿನದ ವಾಕ್ಯಗಳನ್ನು ಕಲಿಯೋಣ. ಇಂಗ್ಲೀಷ್ ಮಾತಾಡಬೇಕಾದ್ರೆ ನಿಮಗೆ ಶಬ್ದಕೋಶ ಬೇಕು. ಆ ಶಬ್ದಕೋಶವನ್ನು ನೀವು ಡಿಕ್ಷನರಿಯಲ್ಲಿ ಹುಡುಕಬೇಕಾಗಿಲ್ಲ. ನಾನು ದಿನನಿತ್ಯ ಕಲಿಸುವ ವಾಕ್ಯಗಳಲ್ಲಿ ಇರುವಂಥ ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಗಮನದಲ್ಲಿಟ್ಟು ಬಾಯ್ಪಾಠ ಮಾಡಿ ಅದನ್ನೇ ನೀವು ದಿನ ನಿಮ್ಮ ಮಾತುಕತೆಯಲ್ಲಿ ಬಳಸಿದರೆ ಸಾಕು. ಈಗ 6ನೇ ದಿನದ ಗ್ರೂಪ್ ಆಫ್ ಸೆಂಟೆನ್ಸಸ್ ನೋಡೋಣ. ಅವರು ಯಾರು, ಹೂ ಇಸ್ ಹಿ ಅಥವಾ ಹೂ ಇಸ್ ಶಿ. ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಹೂ ಆರ್ ದೇಸ ಅನ್ಬಹುದು. ಅವರು ಯಾರು. ಅವರು ಯಾರು, ಹೂ ಇಸ್ ಹಿ ಅಥವಾ ಹೂ ಇಸ್ ಶಿ ಅಥವಾ ಹೂ ಆರ್ ದೇ. ಅಲ್ಲಿ ಏನಿದೆ, ವಾಟ್ ಈಸ್ ದೇರ್. ಅಲ್ಲಿ ಏನಿದೆ, ವಾಟ್ ಈಸ್ ದೇರ್. ನೀವು ಏನು ಮಾಡುತ್ತಿದ್ದೀರಿ, ವಾಟ್ ಆರ್ ಯು ಡೂಯಿಂಗ್. ನೀವು ಏನು ಮಾಡುತ್ತಿದ್ದೀರಿ, ವಾಟ್ ಆರ್ ಯು ಡೂಯಿಂಗ್. ನೀವು ಏನು ಹೇಳಿದ್ದೀರಿ, ವಾಟ್ ಡಿಡ್ ಯು ಸೇ. ನೀವು ಏನು ಹೇಳಿದ್ದೀರಿ, ವಾಟ್ ಡಿಡ್ ಯು ಸೇ. ನನಗೆ ತಲೆನೋವಿದೆ, ಐ ಹ್ಯಾವ್ ಅ ಹೆಡೇಕ್. ನನಗೆ ತಲೆನೋವಿದೆ, ಐ ಹ್ಯಾವ್ ಅ ಹೆಡೇಕ್. ವೈದ್ಯರನ್ನು ಕರೆಯಿರಿ, ಕಾಲ್ ದ ಡಾಕ್ಟರ್. ವೈದ್ಯರನ್ನು ಕರೆಯಿರಿ, ಕಾಲ್ ದ ಡಾಕ್ಟರ್. ನೀವು ಔಷಧ ತಿಂದಿದ್ದೀರಾ, ಡಿಡ್ ಯು ಟೇಕ್ ಮೆಡಿಸಿನ್. ನೀವು ಔಷಧ ತಿಂದಿದ್ದೀರಾ, ಡಿಡ್ ಯು ಟೇಕ್ ಮೆಡಿಸಿನ್. ಬೇಗ ಗುಣಮುಖರಾಗಿ, ಗೆಟ್ ವೆಲ್ ಸೂನ್. ಬೇಗ ಗುಣಮುಖರಾಗಿ, ಗೆಟ್ ವೆಲ್ ಸೂನ್. ಫೋನ್ ಎತ್ತಿ, ಪಿಕಪ್ ದ ಫೋನ್. ಫೋನ್ ಎತ್ತಿ, ಪಿಕಪ್ ದ ಫೋನ್. ನಾನು ಕೆಲಸದಲ್ಲಿದ್ದೇನೆ ಅಥವಾ ನನಗೆ ಬಿಡುವಿಲ್ಲ, ಐ ಆಮ್ ಬ್ಯುಸಿ. ನಾನು ಕೆಲಸದಲ್ಲಿದ್ದೇನೆ ಅಥವಾ ನನಗೆ ಬಿಡುವಿಲ್ಲ, ಐ ಆಮ್ ಬ್ಯುಸಿ. ಆಮೇಲೆ ಬನ್ನಿ, ಕಮ್ ಲೇಟರ್. ಆಮೇಲೆ ಬನ್ನಿ, ಕಮ್ ಲೇಟರ್. ನನ್ನ ತಾಯಿ ಅಡುಗೆ ಮಾಡುತ್ತಿದ್ದಾರೆ, ಮೈ ಮದರ್ ಈಸ್ ಕುಕಿಂಗ್. ನನ್ನ ತಾಯಿ ಅಡುಗೆ ಮಾಡುತ್ತಿದ್ದಾರೆ, ಮೈ ಮದರ್ ಈಸ್ ಕುಕಿಂಗ್. ನನ್ನ ತಂದೆ ಕೆಲಸಕ್ಕೆ ಹೋಗಿದ್ದಾರೆ, ಮೈ ಫಾದರ್ ಹ್ಯಾಸ್ ಗಾನ್ ಟು ವರ್ಕ್. ನನ್ನ ತಂದೆ ಕೆಲಸಕ್ಕೆ ಹೋಗಿದ್ದಾರೆ, ಮೈ ಫಾದರ್ ಹ್ಯಾಸ್ ಗಾನ್ ಟು ವರ್ಕ್. ನನಗೊಬ್ಬ ಸಹೋದರನಿದ್ದಾನೆ, ಐ ಹ್ಯಾವ್ ಅ ಬ್ರದರ್. ನನಗೊಬ್ಬ ಸಹೋದರನಿದ್ದಾನೆ, ಐ ಹ್ಯಾವ್ ಅ ಬ್ರದರ್. ಇದು ನಿಮ್ಮ ಮನೆಯೇ, ಇಸ್ ದಿಸ್ ಯುವರ್ ಹೌಸ್. ಇದು ನಿಮ್ಮ ಮನೆಯೇ, ಇಸ್ ದಿಸ್ ಯುವರ್ ಹೌಸ್. ಯಾರಿಗಾದರೂ ವಾಟ್ಸಪ್ನಲ್ಲಿ ನನ್ನ ಕಂಪ್ಲೀಟ್ ಕೋರ್ಸಿನ ಇಂಗ್ಲೀಷ್ ವಿಡಿಯೋಗಳು ಬೇಕು ಅಂದರೆ ₹599 ನನ್ನ ಮೊಬೈಲ್ ನಂಬರಿಗೆ UPI ಮೂಲಕ ಕಳಿಸಿದರೆ ನಾನು ಕಂಪ್ಲೀಟ್ 3 months ಕಂಪ್ಲೀಟ್ ಕೋರ್ಸ್, ಅದರಲ್ಲಿ ನಾನು ಪ್ರತಿದಿನದ ಪಾಠವನ್ನು ವಿಡಿಯೋ ಮೂಲಕ ನಿಮ್ಮ ವಾಟ್ಸಪ್ ನಂಬರಿಗೆ ಸೂಚನೆಗಳೊಂದಿಗೆ ಕಳಿಸ್ತೇನೆ. ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿದರೆ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ.